ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ತಮಿಳಿನ ಸಿರಾಯ್ ಅನ್ನೋ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿ ಅಂತೂ ಸೋಷಿಯಲ್ ಮೀಡಿಯಾ ಅಲ್ಲಿ ಫುಲ್ ವೈರಲ್ ಆಗ್ತಿದೆ. ಜೊತೆಗೆ ಆಡಿಯನ್ಸ್ ಇಂದ ಒಳ್ಳೆ ರಿವ್ಯೂಸ್ ತಗೊಳ್ತಾ ಇದೆ. ಸೊ ಸಿರಾಯಿ ಅಂದ್ರೆ ಕಾರಾಗೃಹ ಅಥವಾ ಜೈಲು ಅಂತ ಅರ್ಥ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ಕದೀರ್ ಒಬ್ಬ ಕೈದಿಯನ್ನ ನಡು ರಸ್ತೆಯಲ್ಲಿ ಶೂಟ್ ಮಾಡ್ತಾನೆ. ಅದರಿಂದ ಅವನ ಮೇಲೆ ಎನ್ಕ್ವೈರಿ ಶುರುವಾಗುತ್ತೆ. ಈ ಮಧ್ಯೆ ಕದೀರ್ ಅಬ್ದುಲ್ ಅನ್ನೋ ಕೈದಿಯನ್ನ ಜೈಲಿಂದ ಕೋರ್ಟ್ಗೆ ಎಸ್ಕಾರ್ಟ್ ಮಾಡ್ತಾ ಇರ್ತಾನೆ. ಕದೀರ್ ಶೂಟ್ ಮಾಡೋಕೆ ಕಾರಣ ಏನು? ಕದೀರ್ ಕೆಲಸ ಎಂತದ್ದು? ಈ ಅಬ್ದುಲ್ನ ಎಸ್ಕಾರ್ಟ್ ಮಾಡುವಾಗ ಏನಾಯ್ತು? ಅಬ್ದುಲ್ ಕತೆ ಏನು? ಕಡೆಗೆ ಕದೀರ್ ಕತೆ ಏನಾಗುತ್ತೆ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿ ಶುರು ಆಗೋದು 2003ರಲ್ಲಿ ತಮಿಳುನಾಡಿನ ವೆಲ್ಲೋರಲ್ಲಿ. ಅವಾಗ ಅಲ್ಲಿ ಪೊಲೀಸರ ರೀತಿ AR ಅಂತ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ. ಅಲ್ಲಿ ಕೂಡ ಪೊಲೀಸರು ಇರ್ತಾರೆ. ಅವ್ರ ಕೆಲಸ ಕೈದಿಗಳನ್ನ ಜೈಲಿಂದ ಕೋರ್ಟ್ಗೆ ಎಸ್ಕಾರ್ಟ್ ಮಾಡೋದು, ಅಲ್ಲಿಂದ ವಾಪಸ್ ಜೈಲಿಗೆ ಕರ್ಕೊಂಡ್ ಬರೋದು. ಅದೇ ರೀತಿ ಈ ಕಥೆಯ ನಾಯಕ ಕದೀರ್ ಜೊತೆಗೆ ಇನ್ನಿಬ್ರು ಒಬ್ಬ ಕೈದಿನ ಜೈಲಿಂದ ಆಟೋದಲ್ಲಿ ಕರ್ಕೊಂಡು ಬಸ್ ಸ್ಟಾಪ್ಗೆ ಬರ್ತಾರೆ. ಅಲ್ಲಿ ಕದೀರ್ಗೆ ಅವನ ಫ್ರೆಂಡ್ ದೇವ ಸಿಗ್ತಾನೆ. ಕದೀರ್ ಅವನ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಹೋಗಿ ಬಸ್ ಹತ್ತುತ್ತಾನೆ. ಕೈದಿ ಪಕ್ಕ ಕೂತ್ಕೋತಾನೆ. ಸುಡೋ ಬಿಸಿಲು. ಬಸ್ ಅಲ್ಲಿಂದ ಹೊರಡುತ್ತೆ. ಅಷ್ಟರಲ್ಲಿ ಆ ಕೈದಿ ಕಡೆಯವರು ಬಂದು ಎಲ್ರಿಗೂ ಖಾರದ ಪುಡಿಯಲ್ಲಿ ಹೊಡೆದು ಕೈದಿನ ಬಿಡಿಸ್ಕೊಂಡು ಹೋಗೋಕೆ ಟ್ರೈ ಮಾಡ್ತಾರೆ. ಕದೀರ್ ಆ ಕೈದಿನ ಸೀಟ್ಗೆ ಬೇಡಿ ಹಾಕ್ತಾನೆ. ಆದ್ರೂ ಆ ಬೇಡಿನ ಕಟ್ ಮಾಡಿ ಕೈದಿ ಬಸ್ ಇಳಿದು ಎಸ್ಕೇಪ್ ಆಗೋಕೆ ಆಟೋ ಹತ್ತುತ್ತಾನೆ. ಆದ್ರೆ ಕದೀರ್ ಪಬ್ಲಿಕ್ ಪ್ಲೇಸ್ ಅಂತ ಕೂಡ ನೋಡದೆ ಗನ್ ತಗೊಂಡು ಶೂಟ್ ಮಾಡ್ತಾನೆ. ಅಷ್ಟೇ, ಆ ಕೈದಿ ಅಲ್ಲೇ ಸತ್ತೋಗ್ತಾನೆ. ಈ ಸೀನ್ ಮಾತ್ರ ಕ್ರೇಜಿ ಆಗಿತ್ತು ಅನ್ಬೋದು. ಇನ್ನೇನು, ಪಬ್ಲಿಕ್ ಪ್ಲೇಸ್ ಅಲ್ಲಿ ಓಪನ್ ಫೈರ್ ಮಾಡಿದ್ರೆ ಬಿಡ್ತಾರಾ? ಕದೀರ್ ಮತ್ತೆ ಅವನ ಜೊತೆ ಇದ್ದ ಇನ್ನಿಬ್ರು ಮೇಲೆ ಎನ್ಕ್ವೈರಿ ಆಗ್ತಾರೆ. ಕದೀರ್ ಮೇಲಧಿಕಾರಿ ಎಲ್ರಿಗೂ ಬೈದು ಎಲ್ರು ಎನ್ಕ್ವೈರಿಯಲ್ಲಿ ಒಂದೇ ರೀತಿ ಹೇಳ್ಬೇಕು ಅಂತ ಹೇಳ್ತಾನೆ. ಮೊದಲು ಸೆಲ್ವಾ ಅನ್ನೋನು ಕೈದಿ ಕಡೆಯವರು ಖಾರದ ಪುಡಿ ಎರಚಿ ಎಸ್ಕೇಪ್ ಆಗೋಕೆ ಟ್ರೈ ಮಾಡಿದ್ರು, ಅದಕ್ಕೆ ಶೂಟ್ ಮಾಡ್ದು ಅಂತ ಹೇಳ್ತಾನೆ. ಆಮೇಲೆ ಕದೀರ್ ಅವನು ಕೂಡ ಹಾಗೆ ಹೇಳ್ತಾನೆ. ಎನ್ಕ್ವೈರಿ ಆಫೀಸರ್, ನೀವು ಶೂಟ್ ಮಾಡಿದಾಗ ಆ ಕೈದಿ ಎಷ್ಟು ದೂರ ಇದ್ದ ಅಂತ ಕೇಳ್ತಾರೆ. ಕದೀರ್ 100 ಮೀಟರ್ ಅಂತಾನೆ. ನಿಮ್ಗೆ 100 ಮೀಟರ್ ಇರೋ ಕೈದಿನ ಓಡೋಗಿ ಹಿಡಿಯೋದನ್ನ ಟ್ರೈನಿಂಗ್ ಅಲ್ಲಿ ಹೇಳ್ಕೊಟ್ಟಿಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಕದೀರ್, ಅವನು ಬಸ್ ಇಳಿದು ಆಟೋ ಹತ್ತಿ ಎಸ್ಕೇಪ್ ಆಗ್ತಿದ್ದ, ನಮ್ಗೆ ಆಟೋಗಿಂತ ಸ್ಪೀಡ್ ಆಗಿ ಓಡೋದನ್ನ ಟ್ರೈನಿಂಗ್ ಅಲ್ಲಿ ಹೇಳ್ಕೊಟ್ಟಿಲ್ಲ ಅಂತಾನೆ. ಇದೇ ರೀತಿ ಆಫೀಸರ್ ಕೇಳೋ ಕ್ವಶನ್ಗೆಲ್ಲ ಕಾನ್ಫಿಡೆನ್ಸ್ ಆಗಿ ಆನ್ಸರ್ ಮಾಡ್ತಾನೆ. ಕದೀರ್ AR ಅಲ್ಲಿ ಫೈರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾನೆ. ಅವನಿಗೆ ಕರೆಕ್ಟ್ ಆಗಿ ಕೈದಿಗೆನೆ ಶೂಟ್ ಮಾಡ್ತೀನಿ ಅಂತ ನಂಬಿಕೆ ಇದ್ದಿದ್ಕೆ ಮಾತ್ರ ಪಬ್ಲಿಕ್ ಪ್ಲೇಸ್ ಅಲ್ಲಿ ಫೈರ್ ಮಾಡಿರ್ತಾನೆ. ಜೊತೆಗೆ ಆ ಕೈದಿ ಏನು ಸಾಚ ಆಗಿರಲ್ಲ. ಅವನ ಮೇಲೆ 9 ಕೊಲೆ ಕೇಸ್ ಜೊತೆಗೆ 2 ಅತ್ಯಾಚಾರದ ಕೇಸ್ ಕೂಡ ಇರುತ್ತೆ. ಅದಕ್ಕೆ ಕದೀರ್ ಅವನ್ ಮಾಡಿದ ಎನ್ಕೌಂಟರ್ ನ ಸಮರ್ಥನೆ ಮಾಡ್ಕೊಳ್ತಾನೆ. ಇದನ್ನೆಲ್ಲ ನೋಡಿ ಮೇಲಧಿಕಾರಿ ಎನ್ಕ್ವೈರಿ ಆದ್ಮೇಲೆ ಕದೀರ್ಗೆ ಚೆನ್ನಾಗಿ ಬೈತಾರೆ. ಎನ್ಕ್ವೈರಿ ಅಂದ್ರೆ ಇಷ್ಟೇ ಅಲ್ಲ, ಅವ್ರು ಕರ್ದಾಗ್ಲೆಲ್ಲ ಹೋಗಿ ಪ್ರಶ್ನೆಗಳಿಗೆ ಉತ್ತರ ನೀಡ್ತಾನೆ ಇರ್ಬೇಕು. ಇವಾಗ ಕದೀರ್ ಒಂದು ಬಾರಿ ಈಚೆ ನಿಂತ್ಕೊಂಡು ಅವನ ಹೆಂಡತಿ ಮೇರಿಗೆ ಕಾಲ್ ಮಾಡ್ತಾನೆ. ಮೇರಿಗೆ ಕದೀರ್ ಶೂಟ್ ಮಾಡಿದ ವಿಷಯ ಗೊತ್ತಾಗಿ ಕದೀರ್ಗೆ ಬೈತಾಳೆ. ಕದೀರ್ ಫ್ರೆಂಡ್ಸ್ ಎಲ್ರು ಬಾರಲ್ಲಿ ಎಣ್ಣೆ ಹೊಡಿತಾ ಕೆಲವು ಹುಡುಗರ ಜೊತೆ ಕಿರಿಕ್ ಮಾಡ್ಕೋತಾರೆ. ಕದೀರ್ ಗಲಾಟೆ ಬಿಡಿಸ್ತಾನೆ. ಹಾಗೆ ಕದೀರ್ ಫ್ರೆಂಡ್ ಜೊತೆ ಎಣ್ಣೆ ಹೊಡ್ಕೊಂಡು ಮನೆಗೆ ಹೋಗ್ತಾನೆ. ಅವನ ಹೆಂಡತಿ ಮೇರಿ ಇವಾಗ ಅವನ ಜೊತೆ ಮಾತಾಡ್ತಾ ಇರಲ್ಲ. ಹೀಗೆ ಸ್ವಲ್ಪ ದಿನಗಳು ಮೇರಿ ಕದೀರ್ ಜೊತೆ ಮಾತಾಡೋದೇ ಇಲ್ಲ. ಕಡೆಗೆ ಕದೀರ್ ಮೇರಿ ಹತ್ರ ಸಾರಿ ಕೇಳಿ ರಾಜಿ ಆಗ್ತಾನೆ. ಹೀಗೆ ಒಂದಿನ ಕದೀರ್ ಅವನ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಮೇಲಧಿಕಾರಿ ಆಫೀಸ್ ಈಚೆ ಅವನ ಫ್ರೆಂಡ್ ಬೇಜಾರಲ್ಲಿ ನಿಂತಿರೋದನ್ನ ನೋಡ್ತಾನೆ. ಏನಾಗಿರುತ್ತೆ ಅಂದ್ರೆ, ಕದೀರ್ ಫ್ರೆಂಡ್ ತಾಯಿಗೆ ಹುಷಾರಿರಲ್ಲ. ಅದಕ್ಕೆ ಲೀವ್ ಕೇಳಿದ್ರೆ ಮೇಲಧಿಕಾರಿ ಒಂದು ಲಾಂಗ್ ಎಸ್ಕಾಟ್ ಇದೆ, ಅದನ್ನ ಮುಗಿಸಿ ಹೋಗು ಅಂತ ಹೇಳಿ ಲೀವ್ ಕೊಟ್ಟಿರಲ್ಲ. ಅದು ಗೊತ್ತಾಗಿ ಕದೀರ್ ಹೋಗಿ ಮೇಲಧಿಕಾರಿ ಜೊತೆ ಮಾತಾಡ್ತಾನೆ. ಮೇಲಧಿಕಾರಿ ಕದೀರ್ಗೆ, ನಿನ್ ಡ್ಯೂಟಿ ಮುಗ್ದಿದೆ ಅಲ್ವಾ, ಅವನ್ ಬದಲು ನೀನ್ ಹೋಗ್ತೀಯ ಅಂತಾನೆ. ಅದಕ್ಕೆ ಕದೀರ್ ಯೋಚನೆ ಮಾಡಿ, ಸರಿ ಹೋಗ್ತೀನಿ, ಪಾಸ್ಪೋರ್ಟ್ ಕೊಡಿ ಅಂತಾನೆ. ಮೇಲಧಿಕಾರಿ ಪಾಸ್ಪೋರ್ಟ್ ಏನು ಬೇಡ, ಹಾಗೆ ಹೋಗು ಅಂತಾನೆ. ಆದ್ರೆ ಕದೀರ್, ಇದು ಲಾಂಗ್ ಎಸ್ಕಾಟ್, ಪಾಸ್ಪೋರ್ಟ್ ಇಲ್ದೆ ಅಷ್ಟು ದೂರ ಹೋಗೋಕೆ ಆಗಲ್ಲ, ಪಾಸ್ಪೋರ್ಟ್ ಕೊಡಿ ಅಂತಾನೆ. ಪಾಸ್ಪೋರ್ಟ್ ಅಂದ್ರೆ ಕೈದಿನ ಕರ್ಕೊಂಡು ಹೋಗೋ ಪೊಲೀಸರಿಗೆ ಸ್ಟೇಷನ್ ಇಂದ ಅವ್ರ ಹೆಸರು ಬರೆದು ಕೊಡ್ತಾರೆ. ಅದನ್ನ ಕೋರ್ಟ್ ಅಲ್ಲಿ ಹಿಯರಿಂಗ್ ಮುಂಚೆ ಕೊಡ್ಬೇಕಿರುತ್ತೆ. ಮೇಲಧಿಕಾರಿ ಇವಾಗ ಕದೀರ್ಗೆ ಪಾಸ್ಪೋರ್ಟ್ ಕೊಟ್ಟು ಕಳಿಸ್ತಾರೆ. ಕದೀರ್ ಈಚೆ ಹೋದಾಗ ಕದೀರ್ ಬಳಿಗೆ ಪಾಂಡಿ ಮತ್ತೆ ಮುರುಘಾ ಅನ್ನೋರು ಬಂದು ಕದೀರ್ ಜೊತೆ ಅವರು ಎಸ್ಕೋರ್ಟ್ಗೆ ಬರೋದಾಗಿ ಹೇಳಿ ಹೋಗಿ ಪಾಸ್ಪೋರ್ಟ್ ಇಸ್ಕೋತಾರೆ. ಆಮೇಲೆ ಎಲ್ರು ಜೈಲಿಗೆ ಹೋಗ್ತಾರೆ. ಅಲ್ಲಿ ಅಬ್ದುಲ್ ರಾಫ್ ಅನ್ನೋ ಕೈದಿನ ಕದೀರ್, ಪಾಂಡಿ ಮತ್ತೆ ಮುರುಘನ ಜೊತೆ ಕಳಿಸ್ತಾರೆ. ಅವನ್ನ ವೆಲ್ಲೋರಿಂದ ಶಿವಗಂಗೈ ಕೋರ್ಟ್ಗೆ ಕರ್ಕೊಂಡು ಹೋಗ್ಬೇಕಿರುತ್ತೆ. ಮೊದಲು ಪಾಂಡಿ ಮತ್ತೆ ಮುರುಘಾ ಅಬ್ದುಲ್ನ ಈಚೆ ಕರ್ಕೊಂಡು ಬಂದು ಅವನ್ನ ಫುಲ್ ಆಗಿ ಚೆಕ್ ಮಾಡ್ತಾರೆ. ಅವನ ಹತ್ರ ದುಡ್ಡು ಕೂಡ ಇರಲ್ಲ. ಅದಕ್ಕೆ ರಾತ್ರಿ ಊಟಕ್ಕೆ ಏನ್ ತಿಂತೀಯಾ ಅಂತ ಅವರು ಬೈತಾ ಇರ್ತಾರೆ. ಆಮೇಲೆ ಆಟೋದಲ್ಲಿ ಅಬ್ದುಲ್ನ ಕರ್ಕೊಂಡು ವೆಲ್ಲೋರ್ ಬಸ್ ಸ್ಟಾಪ್ಗೆ ಹೋಗ್ತಾರೆ. ಅಲ್ಲಿಂದ ತಿರುಚಿಗೆ ಹೋಗಿ ಅಲ್ಲಿಂದ ಶಿವಗಂಗೈಗೆ ಹೋಗೋಣ ಅಂತ ಮುರುಘಾ ಹೇಳ್ತಾನೆ. ತಿರುಚಿ ಬಸ್ ಬರೋದು ಲೇಟ್ ಅಂತ ಕದೀರ್ ಊಟ ಮಾಡೋಣ ಅಂತ ಹೇಳ್ತಾನೆ. ಆದ್ರೆ ಮುರುಘಾ ಮತ್ತೆ ಪಾಂಡಿ ಸಿವಿಲ್ ಡ್ರೆಸ್ ಹಾಕೊಂಡು ಸ್ವಲ್ಪ ಎಣ್ಣೆ ಬಿಡ್ಕೊಂಡು ಬರ್ತೀವಿ ಅಂತ ಹೋಗ್ತಾರೆ. ಕದೀರ್ ಅಬ್ದುಲ್ನ ಕರ್ಕೊಂಡು ಒಂದು ಹೋಟೆಲ್ಗೆ ಹೋಗಿ ಬಿರಿಯಾನಿ ತಗೋತಾನೆ.
ಅಬ್ದುಲ್ಗೆ ದುಡ್ಡು ಕೊಡ್ತೀನಿ, ಏನ್ ಬೇಕು ಅಂತ ಕೇಳ್ತಾನೆ. ಅಬ್ದುಲ್ ಒಂದು ಟೀ ಕೊಡಿಸಿ ಅಂತಾನೆ. ಕದೀರ್ ಅಬ್ದುಲ್ಗೆ ಟೀ ಕೊಡಿಸಿ ಊಟ ಮಾಡಿ ಕೈ ತೊಳ್ಕೊಳ್ಳೋಕೆ ಹೋಗ್ತಾನೆ. ಅಬ್ದುಲ್ ಎಸ್ಕೇಪ್ ಆಗೋಕೆ ಟೇಬಲ್ ಮೇಲಿಂದ ಎದ್ದೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಮುರುಘ ಮತ್ತೆ ಪಾಂಡಿ ಬಂದ್ಬಿಡ್ತಾರೆ. ಅವ್ರನ್ನ ನೋಡಿ ಅಬ್ದುಲ್ ಸುಮ್ನೆ ಕೂತ್ಕೋತಾನೆ. ಮುರುಘ ಮತ್ತೆ ಪಾಂಡಿ ತೂರಾಡ್ತಾ ಅಬ್ದುಲ್ನ ಕರ್ಕೊಂಡು ಹಿಂದೆ ಡೋರಿಂದ ಬಸ್ ಹತ್ತುತ್ತಾರೆ. ಅಬ್ದುಲ್ ಮುಂದೆ ಡೋರಿಂದ ಇಳಿದು ಎಸ್ಕೇಪ್ ಆಗೋಕೆ ಹೋಗ್ತಾ ಇರ್ತಾನೆ. ಮುಂದೆ ಡೋರಿಂದ ಕದೀರ್ ಹತ್ ಬಿಡ್ತಾನೆ. ಅಬ್ದುಲ್ ಏನೋ ಪ್ಲಾನ್ ಮಾಡ್ತಾವನೆ ಅಂತ ಕದೀರ್ ಲಾಂಗ್ ಚೈನ್ ತಗೊಂಡು ಅಬ್ದುಲ್ನ ಸೀಟ್ಗೆ ಬೇಡಿ ಹಾಕಿ ಕಟ್ಟಾಕ್ತಾನೆ. ಬಸ್ ಸ್ಟಾರ್ಟ್ ಆಗುತ್ತೆ. ಎಲ್ರೂ ಮಲಿಕೊಳ್ತಾರೆ. ಆದ್ರೆ ಅಬ್ದುಲ್ ಮಾತ್ರ ನಿದ್ದೆ ಮಾಡ್ತಿರಲ್ಲ. ಕದೀರ್ ನಿದ್ದೆ ಮಾಡು ಅಂದ್ರೆ ಅಬ್ದುಲ್ ನಾನು ಯಾವಾಗ್ಲೂ ಕೋರ್ಟ್ಗೆ ಹೋಗುವಾಗ ನಿದ್ದೆ ಮಾಡಲ್ಲ ಅಂತ ಹೇಳ್ತಾ, ಜೊತೆಗೆ ಸರ್ ನನ್ನ ನಾಳೆ ಬಸ್ ಸ್ಟಾಪ್ ಇಂದ ಕೋರ್ಟ್ಗೆ ಕರ್ಕೊಂಡು ಹೋಗುವಾಗ ಕೈಗೆ ಬೇಡಿ ಹಾಕ್ಬಿಡಿ, ನಾನೇನ್ ತಪ್ಪಿಸ್ಕೊಂಡು ಓಡೋಗಲ್ಲ ಅಂತಾನೆ. ಕದೀರ್ ಬೈದು ನಿದ್ದೆ ಮಾಡು ಅಂತ ಹೇಳ್ತಾ ಅವನು ಮಲಿಕೋತಾನೆ. ಒಂದು ಸ್ಟಾಪ್ ಅಲ್ಲಿ ಗಂಡ ಹೆಂಡತಿ ಮಕ್ಕಳು ಬಸ್ ಹತ್ತುತ್ತಾರೆ. ಗಂಡ ಹೆಂಡತಿ ಒಟ್ಟಿಗೆ ಕೂತಿರೋದನ್ನ ನೋಡ್ತಾ ಅಬ್ದುಲ್ಗೆ ಅವನ ಹಳೆ ಕಥೆ ನೆನಪಾಗುತ್ತೆ. ಅಬ್ದುಲ್ ಊರಲ್ಲಿ ಕಲಾ ಎರಸಿ ಅನ್ನೋ ಹುಡುಗಿ ಇರ್ತಾಳೆ. ಆ ಊರಲ್ಲಿ ಅಬ್ದುಲ್ ಒಂದು ಚಿಕ್ಕ ಅಂಗಡಿ ಇಟ್ಕೊಂಡಿರ್ತಾನೆ. ಅಬ್ದುಲ್ ತಂದೆ ಸತ್ತೋಗಿರ್ತಾರೆ. ಅಬ್ದುಲ್ ಜೊತೆ ಅವನ್ ತಾಯಿ ಮಾತ್ರ ಇರ್ತಾರೆ. ಅಬ್ದುಲ್ ಊರಲ್ಲಿ ಯಾರ ಮನೆಯಲ್ಲೂ ಟಿವಿ ಇರಲ್ಲ. ಅಬ್ದುಲ್ ಊರಲ್ಲಿ ಟಿವಿ ಹಾಕೋ ಕೆಲಸ ಕೂಡ ಮಾಡ್ತಾ ಇರ್ತಾನೆ. ಅವನ್ ಓನರ್ ಎಲ್ಲೆಲ್ಲಿ ಹೇಳ್ತಾರೋ ಅಲ್ಲೆಲ್ಲ ಟಿವಿಯಲ್ಲಿ ಮೂವಿ ಹಾಕ್ತಾ ಇರ್ತಾನೆ. ಹೀಗೆ ಒಂದಿನ ಊರಲ್ಲಿ ಒಬ್ಬಳು ಅಜ್ಜಿ ಸತ್ತೋಗಿರ್ತಾಳೆ. ಅಲ್ಲಿ ಅಬ್ದುಲ್ ಟಿವಿ ಹಾಕಿರ್ತಾನೆ. ಅಲ್ಲೇ ಕಲಾ ಕೂಡ ಇರ್ತಾಳೆ. ಕಲಾ ಅಬ್ದುಲ್ ಇಬ್ರು ಪ್ರೀತಿ ಮಾಡ್ತಾ ಇರ್ತಾರೆ. ಟಿವಿಯಲ್ಲಿ ಎಮೋಷನಲ್ ಸೀನ್ ನೋಡಿ ಸತ್ತಿದ್ದ ಅಜ್ಜಿಯ ಮಗ ಅಳ್ತಾ ಇರ್ತಾನೆ. ಇದನ್ನೆಲ್ಲ ನೋಡೋಕೆ ಆಗದೆ ಕಲಾ ಅಬ್ದುಲ್ ಹತ್ರ ಹೋಗಿ ರೊಮ್ಯಾಂಟಿಕ್ ಮೂವಿ ಹಾಕು ಅಂತ ಹೇಳ್ತಾಳೆ. ಅಬ್ದುಲ್ ವೈರ್ ಕಿತ್ತಾಕಿ ಸಿಡಿ ಹಾಳಾಗಿದೆ ಅಂತ ಹೇಳಿ ರೊಮ್ಯಾಂಟಿಕ್ ಮೂವಿ ಹಾಕ್ತಾನೆ. ಅದ್ರಿಂದ ಕಲಾ ಖುಷಿ ಆಗ್ತಾಳೆ. ಹೀಗೆ ಒಂದಿನ ಅಬ್ದುಲ್ ಹೊಳೆಯಲ್ಲಿ ಸ್ನಾನ ಮಾಡೋಕೆ ಹೋಗುವಾಗ ಕಲಾ ಅಬ್ದುಲ್ಗೆ ಅವಳ ಸೋಪ್ ಕೊಡ್ತಾಳೆ. ಅಬ್ದುಲ್ ಅಂತ ಫುಲ್ ಖುಷಿಯಲ್ಲಿ ಸ್ನಾನ ಮಾಡ್ಕೊಂಡು ಮನೆಗೆ ಬಂದು ಅವ್ರ ಮನೆಯಲ್ಲಿ ಇದ್ದ ಸೋಪ್ ಬಿಸಾಕಿ ಕಲಾ ಕೊಟ್ಟಿದ್ದ ಲಕ್ ಸೋಪ್ ನ ಹಿಡ್ಕೋತಾನೆ. ಹೀಗೆ ಕಲಾ ಮತ್ತೆ ಅಬ್ದುಲ್ ಮಧ್ಯೆ ಪ್ರೀತಿ ಗಟ್ಟಿ ಆಗ್ತಾ ಹೋಗುತ್ತೆ. ಒಂದಿನ ಅಬ್ದುಲ್ ಒಂದು ಜಾಗಕ್ಕೆ ಟಿವಿ ಹಾಕೋಕೆ ಹೋಗಿರ್ತಾನೆ. ಕಲಾ ತಾಯಿಯ ತಮ್ಮನನ್ನ ಕಲಾ ಅಕ್ಕನಿಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ. ಅವನು ಹುಡುಗರ ಜೊತೆ ಎಣ್ಣೆ ಹೊಡಿತಾ ಇರ್ತಾನೆ. ಅಲ್ಲಿಗೇನೆ ಅಬ್ದುಲ್ ಟಿವಿ ಹಾಕೋಕೆ ಹೋಗಿರ್ತಾನೆ. ಕಲಾ ಅಕ್ಕನ ಗಂಡ ಟಿವಿಲಿ ಅಡಲ್ಟ್ ವಿಡಿಯೋಸ್ ಹಾಕು ಅಂತ ಕೇಳ್ತಾನೆ. ಅಬ್ದುಲ್ ಆ ರೀತಿ ಸಿಡಿ ಇಲ್ಲ ಅಂದ್ರು ಅವನು ಮಾತ್ರ ಓನರ್ ಹತ್ರ ಹೋಗಿ ಇಸ್ಕೊಂಡ್ ಬಾ ಅಂತ ಹೇಳ್ತಾನೆ. ಅಬ್ದುಲ್ ಅದೆಲ್ಲ ಆಗಲ್ಲ, ನೀವೇ ಓನರ್ ಜೊತೆ ಮಾತಾಡಿ ಅಂತ ಹೇಳಿ ಈಚೆ ಹೋದಾಗ ಕಲಾ ಅಕ್ಕನ್ ಗಂಡ ಎದ್ದು ಬಂದು ಅಬ್ದುಲ್ಗೆ ಹೊಡಿತಾನೆ. ಅಲ್ಲಿದ್ದವರು ಅಬ್ದುಲ್ನ ಸಮಾಧಾನ ಮಾಡಿ ಕಳಿಸ್ತಾರೆ. ಈ ವಿಷಯ ಕಲಾಗೆ ಗೊತ್ತಾಗಿ ಅಬ್ದುಲ್ಗೆ ಅವಳ ಮಾವನಿಗೆ ತಿರುಗಿಸಿ ಹೊಡೆಯೋದಲ್ವಾ ಅಂತ ಹೇಳ್ತಾ ಇರ್ತಾಳೆ. ಕಲಾ ಮಾವ ಅದೇ ಟೈಮ್ಗೆ ಕುಡ್ಕೊಂಡು ಮನೆಗೆ ಬರ್ತಾನೆ. ಅವನಿಗೆ ಮಕ್ಕಳಾಗಿರಲ್ಲ. ಅದಕ್ಕೆ ಅವನು ಅವನ ಹೆಂಡತಿ ಮೇಲೆ ಕೋಪ ಮಾಡ್ಕೊಂಡಿರ್ತಾನೆ. ಆದ್ರೆ ಕಲಾ ಅಕ್ಕ ಅವಳ ಗಂಡನಿಗೆ ನನ್ನಲ್ಲಿ ಪ್ರಾಬ್ಲಮ್ ಇಲ್ಲ, ನಿನ್ನಲ್ಲೇ ಇರೋದು ಅಂತ ಹೇಳ್ತಾಳೆ. ಅಂದ್ರೆ ಒಂದ್ ರೀತಿ ಅವನಿಗೆ ನೀನು ಗಂಡಸೆ ಅಲ್ಲ ಅಂದ ಹಾಗೆ. ಅದಕ್ಕೆ ಅವನು ಅವಳಿಗೆ ಹೊಡೆಯೋಕೆ ಶುರು ಮಾಡ್ತಾನೆ. ಅದ್ನ ನೋಡಿ ಕಲಾ ಅವಳ ಅಕ್ಕನಿಗೆ ಸಹಾಯ ಮಾಡೋಕೆ ಹೋಗ್ತಾಳೆ. ಕಲಾಗೆ ಸಹಾಯ ಮಾಡೋಕೆ ಅಬ್ದುಲ್ ಹೋಗ್ತಾನೆ. ಕಲಾ ಮಾವ ಅಬ್ದುಲ್ ತಲೆಯಲ್ಲಿ ರಕ್ತ ಬರೋ ಹಾಗೆ ಹೊಡೆದ್ ಬಿಡ್ತಾನೆ. ಅದ್ರಿಂದ ಅಬ್ದುಲ್ ಅಲ್ಲಿಂದ ಮನೆ ಕಡೆ ಹೋಗ್ತಾನೆ. ಕಲಾ ತಂದೆ ಪೆರುಮಾಳ್ ಯಾರೋ ಅಬ್ದುಲ್ ತಾಯಿ ಬಳಿ ಹೋಗಿ ಅಬ್ದುಲ್ಗೆ ಪೆರುಮಾಳ್ ಮನೆಯಲ್ಲಿ ಹೊಡೆದ್ ಬಿಟ್ರು ಅಂತ ಹೇಳ್ತಾರೆ. ಅದಕ್ಕೆ ಅಬ್ದುಲ್ ತಾಯಿ ಅಬ್ದುಲ್ನ ಕರ್ಕೊಂಡು ಪೆರುಮಾಳ್ ಮನೆಗೆ ಹೋಗಿ ಜಗಳ ಮಾಡ್ತಾ ಕಲಾ ಮಾವನಿಗೆ ಕೈಲಾಗ್ದೋನೆ ಅಂತ ಬೈದ್ ಬಿಡ್ತಾಳೆ. ಅವನು ಕೆಟ್ಟದಾಗಿ ಮಾತಾಡ್ಬಿಡ್ತಾನೆ. ಅದಕ್ಕೆ ಅಬ್ದುಲ್ ಮತ್ತೆ ಜಗಳಕ್ಕೆ ಹೋಗ್ತಾನೆ. ಅಲ್ಲಿದ್ದ ಎಲ್ಲರೂ ಅಬ್ದುಲ್ನ ಜಗಳದಿಂದ ಬಿಡಿಸಿ ಮನೆಗೆ ಕಳಿಸ್ತಾರೆ. ಅಬ್ದುಲ್ ರಾತ್ರಿ ಮಲಗಿದ್ದಾಗ ಅಲ್ಲಿಗೆ ಕಲಾ ಬಂದು ಅಬ್ದುಲ್ ಜೊತೆ ಮಾತಾಡ್ತಾಳೆ. ಅಬ್ದುಲ್ ಕಲಾಗೆ ನಮ್ಮಿಬ್ರು ಧರ್ಮ ಬೇರೆ ಆಗಿರೋದ್ರಿಂದ ನಮ್ ಪ್ರೀತಿನ ಯಾರು ಒಪ್ಕೊಳ್ಳಲ್ಲ, ನಾವಿಬ್ರು ದೂರ ಆಗೋದೇ ಒಳ್ಳೇದು ಅಂತಾನೆ. ಅದಕ್ಕೆ ಕಲಾ ಕೋಪ ಮಾಡ್ಕೊಂಡು ನಾನು ಮದುವೆ ಆದ್ರೆ ನಿನ್ನೆ ಆಗೋದು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇದ್ನೆಲ್ಲ ಅಬ್ದುಲ್ ತಾಯಿ ನೋಡ್ತಾಳೆ. ಇದ್ನೆಲ್ಲ ಇವಾಗ ಅಬ್ದುಲ್ ಬಸ್ ಅಲ್ಲಿ ಕೂತ್ಕೊಂಡು ನೆನ್ಪ್ ಮಾಡ್ಕೊಳ್ತಾ ಇರ್ತಾನೆ. ಹಾಗೆ ಬಸ್ನ ಹೋಟೆಲ್ ಹತ್ರ ಆಗ್ತಾರೆ. ಕದೀರ್ ಟೀ ಕುಡಿಯೋಕೆ ಹೋಗ್ತಾನೆ. ಅಬ್ದುಲ್ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೇಳ್ತಾನೆ. ಮುರುಘ ಮತ್ತೆ ಪಾಂಡಿ ವಾಶ್ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಮೊದಲು ವಾಶ್ರೂಮ್ ಎಲ್ಲ ಚೆಕ್ ಮಾಡಿ ಅಬ್ದುಲ್ನ ಒಳಗೆ ಕಳಿಸ್ತಾರೆ. ಅಬ್ದುಲ್ ಎಸ್ಕೇಪ್ ಆಗೋಕೆ ನೋಡ್ತಾನೆ. ಆದ್ರೆ ಅಲ್ಲಿ ಎಸ್ಕೇಪ್ ಆಗೋಕೆ ಜಾಗ ಇರಲ್ಲ. ಆಮೇಲೆ ಕದೀರ್ ವಾಶ್ರೂಮ್ಗೆ ಬರ್ತಾನೆ. ಮುರುಘ ಮತ್ತೆ ಪಾಂಡಿ ಅಬ್ದುಲ್ನ ಕರ್ಕೊಂಡು ಬಸ್ ಹತ್ತೋಕೆ ಹೋಗ್ತಾರೆ. ಮುರುಘ ಅಬ್ದುಲ್ನ ಕರ್ಕೊಂಡು ಬಸ್ ಹತ್ತಿ ಲಾಂಗ್ ಚೈನ್ ಆಗ್ತಾ ಇರ್ತಾನೆ. ಈ ಕಡೆ ಪಾಂಡಿ ಕೆಲವು ಹುಡುಗರ ಜೊತೆ ಕಿರಿಕ್ ಮಾಡ್ಕೊಂಡು ಫೈಟ್ ಮಾಡ್ತಾ ಇರ್ತಾನೆ. ಅದಕ್ಕೆ ಮುರುಘ ಕೂಡ ಪಾಂಡಿಗೆ ಸಹಾಯ ಮಾಡೋಕೆ ಹೋಗ್ತಾನೆ. ವಾಶ್ರೂಮ್ ಇಂದ ಈಚೆ ಬಂದ ಕದೀರ್ ಜಗಳ ನೋಡಿ ಓಡೋಗಿ ಜಗಳ ಬಿಡಿಸ್ತಾನೆ. ಅಬ್ದುಲ್ ಬಸ್ ಅಲ್ಲಿ ಇದ್ದಾನೆ ಅಂತ ಗೊತ್ತಾಗಿ ಬಸ್ ಬಳಿ ಓಡ್ ಬಂದ್ರೆ ಆಲ್ರೆಡಿ ಬಸ್ ಹೊರ್ಟೋಗಿರುತ್ತೆ. ಮುರುಗನಿಗೆ ಚೈನ್ ಲಾಕ್ ಮಾಡಿದ್ನೋ ಇಲ್ವೋ ಅಂತಾನು ನೆನ್ಪಿರಲ್ಲ. ಜೊತೆಗೆ ಬಂದೂಕನ್ನ ಕೂಡ ಮುರುಘ ಬಸ್ ಅಲ್ಲೇ ಬಿಟ್ಟಿರ್ತಾನೆ. ಮುರುಘ ಅವ್ರ ಕೆಲ್ಸ ಪಕ್ಕ ಹೋಗುತ್ತೆ ಅಂತ ಅಳೋಕೆ ಶುರು ಮಾಡ್ತಾನೆ.
ಕದೀರ್ ಅವನ್ನ ಸಮಾಧಾನ ಮಾಡಿ ಅಲ್ಲೇ ಇದ್ದ ಬೇರೆ ಬಸ್ಸಲ್ಲಿ ಆ ಬಸ್ನ ಫಾಲೋ ಮಾಡ್ಕೊಂಡು ಹೋಗಿ ಅಡ್ಡ ಹಾಕ್ತಾರೆ. ನೋಡಿದ್ರೆ ಆ ಬಸ್ಸಲ್ಲಿ ಅಬ್ದುಲ್ ಇರೋದೇ ಇಲ್ಲ. ಈ ಕಡೆ ಅಬ್ದುಲ್ ಆ ಬಸ್ಸಿಂದ ಇಳಿದು ಬಂದೂಕ್ ಹಿಡ್ಕೊಂಡು ಓಡ್ತಾ ಇರ್ತಾನೆ. ಕದೀರ್ ಇವಾಗ ಮುರುಘಾ ಮತ್ತೆ ಪಾಂಡಿಗೆ ಬೈದು ಅವನ ಫ್ರೆಂಡ್ಗೆ ಕಾಲ್ ಮಾಡಿ ಈ ವಿಷಯ ಹೇಳ್ತಾನೆ. ಅವನು ಪಕ್ಕದಲ್ಲೇ ಇರೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾನೆ. ಕದೀರ್ ಮುರುಘಾ ಪಾಂಡಿ ಸ್ಟೇಷನ್ಗೆ ಹೋಗ್ತಾರೆ. ಕದೀರ್ SI ಜೊತೆ ಮಾತಾಡೋಕೆ ಹೋದಾಗ ಈ ಕಡೆ ಸ್ಟೇಷನ್ ಅಲ್ಲೇ ಪಾಂಡಿ ಯಾರಿಗೋ ಹೊಡಿತಾ ಇರ್ತಾನೆ. ಏನಾಯ್ತು ಅಂತ ನೋಡಿದ್ರೆ ಅಲ್ಲೇ ಅಬ್ದುಲ್ ಇರ್ತಾನೆ. ಆ ಸ್ಟೇಷನ್ SI ಪಾಂಡಿಗೆ ಬೈದು ಎಲ್ಲಾ ವಿಷಯ ತಿಳ್ಕೊತಾನೆ. ಜೊತೆಗೆ ಪಾಂಡಿ ಮತ್ತೆ ಮುರುಘಾ ಡ್ರಿಂಕ್ಸ್ ಮಾಡಿರೋದು ಗೊತ್ತಾಗಿ ಅದ್ರ ಜೊತೆಗೆ ಸಿವಿಲ್ ಡ್ರೆಸ್ ಅಲ್ಲಿರೋದು ನೋಡಿ ಅವರ ಮೇಲಧಿಕಾರಿಗೆ ಕಾಲ್ ಮಾಡೋಕೆ ಹೋಗ್ತಾರೆ. ಮುರುಘಾ ಮತ್ತೆ ಪಾಂಡಿ SI ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾರೆ. SI ಒಳ್ಳೆಯವನಾಗಿದ್ರಿಂದ ಸರಿ ಅಂತ ಹೇಳಿ ಎಲ್ಲಾ ಡೀಟೇಲ್ಸ್ ತಗೊಂಡು ಬಂದೂಕಿನ ನಂಬರ್ ಬರ್ಕೋತಾನೆ. ಆಮೇಲೆ ಮುರುಘನ ಬಳಿ ಬುಲೆಟ್ಸ್ ಕೊಡು ಅಂತಾನೆ. ನೋಡಿದ್ರೆ ಮುರುಘಾ ಬುಲೆಟ್ ಲೋಡ್ ಆಗಿದೆ ಅಂತಾನೆ. SI ಲಾಂಗ್ ಎಸ್ಕರ್ಟ್ ಅಲ್ಲಿ ಲೋಡ್ ಯಾಕೆ ಮಾಡಿದ್ಯಾ ಅಂದ್ರೆ ಮುರುಘಾ ಕೈದಿ ಒಬ್ಬ ಮುಸ್ಲಿಂ ಅದಕ್ಕೆ ಅಂತಾನೆ. ಅದನ್ನ ಕೇಳಿ SIಗೆ ತುಂಬಾ ಕೋಪ ಬರುತ್ತೆ. ಮುಸ್ಲಿಂ ಆದ್ರೆ ಶೂಟ್ ಮಾಡ್ಬಿಡ್ತೀಯಾ ಅಂತ ಕೇಳ್ತಾನೆ. ನೋಡಿದ್ರೆ ಆ SI ಕೂಡ ಮುಸ್ಲಿಮೇ ಆಗಿರ್ತಾನೆ. ಅವಾಗ ಅಬ್ದುಲ್ SIಗೆ ಸರ್ ಅವ್ರದ್ದೇನು ತಪ್ಪಿಲ್ಲ, ಅವರು ಬಸ್ನ ಹುಡಿಕೊಂಡ್ ಬರ್ತಾರೆ ಅಂತ ಅದ್ರಲ್ಲೇ ಕೂತಿದ್ರೆ ಆಗ್ತಾ ಇತ್ತು, ಆದ್ರೆ ನಾನೇ ಅವ್ರನ್ನ ಹುಡುಕೋಕೆ ಬಸ್ ಇಳಿದ್ ಬಿಟ್ಟೆ ಅಂತ ಹೇಳ್ತಾನೆ. ಅದನ್ನ ಕೇಳಿದ ಕದೀರ್ಗೆ ಅಬ್ದುಲ್ ಒಳ್ಳೆಯವನು ಅಂತ ಗೊತ್ತಾಗುತ್ತೆ. SI ಮುರುಘಾ ಮತ್ತೆ ಪಾಂಡಿಗೆ ಬೈದು ಬಂದೂಕ್ ಕೊಟ್ಟು ಅಬ್ದುಲ್ನ ಅವ್ರ ಜೊತೆ ಕಳಿಸ್ತಾನೆ. ಕಡೆಗೆ SI ಅವನ್ ಜೀಪಲ್ಲೇ ಅವ್ರನ್ನ ಕರ್ಕೊಂಡೋಗಿ ಹೈವೇಗೆ ಬಿಟ್ಟು ಒಂದು ಲಾರಿಗೆ ಹತ್ತಿಸ್ತಾನೆ. ಮುರುಘಾ ಮತ್ತೆ ಪಾಂಡಿ ಲಾರಿಲಿ ನಿದ್ದೆ ಮಾಡ್ತಾ ಇರ್ತಾರೆ. ಇವಾಗ ಕದೀರ್ಗೆ ಅಬ್ದುಲ್ ಕಥೆನ ಕೇಳ್ಬೇಕು ಅನ್ಸುತ್ತೆ. ಮೊದಲು ಕದೀರ್ ಅಬ್ದುಲ್ಗೆ ನಾಳೆ ಬೇಡಿ ಬಿಚ್ಚಿ ಕೋರ್ಟ್ಗೆ ಕರ್ಕೊಂಡು ಹೋಗು ಅಂದಲ್ಲ ಯಾಕೆ ಅಂತಾನೆ. ಅದಕ್ಕೆ ಅಬ್ದುಲ್ ನನ್ನ ನೋಡೋಕೆ ನನ್ ಮದ್ವೆ ಆಗೋ ಹುಡುಗಿ ಬರ್ತಾಳೆ ಅದಕ್ಕೆ ಅಂತಾನೆ. ಅವಾಗ ಕದೀರ್ ನಾನು ನಿನ್ ಫೈಲ್ ನೋಡಿದೆ, ಸೆಕ್ಷನ್ 302 ಹಾಕಿದ್ದಾರೆ, ಯಾರನ್ನ ಕೊಲೆ ಮಾಡಿದೆ ಅಂತ ಕೇಳ್ತಾನೆ. ಅವಾಗ ಅಬ್ದುಲ್ ಅವನ್ ಕತೆ ಹೇಳೋಕೆ ಶುರು ಮಾಡ್ತಾನೆ. ಒಂದಿನ ಕಲಾ ಅಬ್ದುಲ್ನ ಕರ್ಕೊಂಡು ಒಂದು ಸ್ಟುಡಿಯೋಗೆ ಹೋಗಿ ಫೋಟೋ ಶೂಟ್ ಮಾಡಿಸ್ತಾಳೆ. ರಾತ್ರಿ ಮನೆಗೆ ಬರ್ತಾಳೆ. ಕಲಾ ತಾಯಿಗೆ ಇವಾಗ ಕಲಾ ಅಬ್ದುಲ್ ಜೊತೆ ಓಡಾಡ್ತಾ ಇದ್ದಾಳೆ ಅಂತ ಗೊತ್ತಾಗಿರುತ್ತೆ. ಕಲಾ ಕೂಡ ಧೈರ್ಯ ಮಾಡಿ ಎಲ್ಲಾ ವಿಷಯ ಹೇಳ್ತಾಳೆ. ಕಲಾ ತಾಯಿ ಕಲಾಗೆ ಹೊಡೆದೇ ಬಿಡ್ತಾರೆ. ಕಲಾ ಅಕ್ಕ ಬಂದು ಅವಳ ತಾಯಿನ ಸಮಾಧಾನ ಮಾಡ್ತಾಳೆ. ಆದ್ರೆ ಈ ವಿಷಯ ಕಲಾ ಮಾವನಿಗೆ ಕಲಾ ತಂದೆ ಪೆರುಮಾಳ್ಗೂ ಗೊತ್ತಾಗುತ್ತೆ. ಈ ಕಡೆ ಅಬ್ದುಲ್ ಅವನ್ ತಾಯಿ ಜೊತೆ TVS ಅಲ್ಲಿ ಮನೆಗೆ ಬರುವಾಗ ದಾರಿ ಮಧ್ಯೆ ಅಬ್ದುಲ್ ತಾಯಿ ಗಾಡಿ ನಿಲ್ಸಿ ಕಲಾ ಬಗ್ಗೆ ಕೇಳ್ತಾ ಇರ್ತಾಳೆ. ಅವಾಗ ಅಲ್ಲಿಗೆ ಪೆರುಮಾಳ್ ಬಂದು ಇಬ್ರಿಗೂ ಹೊಡೆಯೋಕೆ ಶುರು ಮಾಡ್ತಾನೆ. ಅಬ್ದುಲ್ ತಾಯಿ ಎದೆಗೇನೆ ಒದ್ಬಿಡ್ತಾನೆ. ಅಬ್ದುಲ್ ಪೆರುಮಾಳ್ನ ದೂಕಿ ಅವನ್ ತಾಯಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ಡಾಕ್ಟರ್ ಚಿಕಿತ್ಸೆ ಮಾಡಿ ಮಾರನೇ ದಿನ ಬೆಳಿಗ್ಗೆ ಅವನ್ ತಾಯಿಗೆ ಬೇರೆ ಬಟ್ಟೆ ತಗೊಂಡ್ ಬಾ ಅಂತ ಹೇಳ್ತಾರೆ. ಅಬ್ದುಲ್ ಆಸ್ಪತ್ರೆ ಈಚೆ ಬಂದ್ರೆ ಪೆರುಮಾಳ್ ಕಡೆಯವರು ಅಳ್ತಾ ಇರ್ತಾರೆ. ಯಾಕಂದ್ರೆ ಅಬ್ದುಲ್ ದೂಕ್ತಾಗ ಪೆರುಮಾಳ್ ತಲೆ ಕಲ್ಲಿಗೆ ಹೊಡೆದು ಪೆರುಮಾಳ್ ಕೂಡ ಸತ್ತೋಗಿರ್ತಾನೆ. ಆದ್ರೆ ಯಾರಿಗೂ ಅದು ಅಬ್ದುಲ್ ಇಂದಾನೆ ಆಗಿರೋದು ಅಂತ ಗೊತ್ತಿರಲ್ಲ. ಆದ್ರೆ ಅಬ್ದುಲ್ಲೇ ಹೋಗಿ ಸರೆಂಡರ್ ಆಗಿರ್ತಾನೆ. ಅದಾಗಿ ಕೆಲ ದಿನಗಳ ನಂತರ ಕಲಾ ಬಂದು ಅಬ್ದುಲ್ಗೆ ಅವನ್ ತಾಯಿ ಕೂಡ ಸತ್ತೋದ್ಲು ಅಂತ ಹೇಳ್ತಾಳೆ. ಪೆರುಮಾಳ್ ಸಾಯೋಕೆ ಅಬ್ದುಲ್ಲೇ ಕಾರಣ ಅಂತ ಗೊತ್ತಿದ್ರು ಕಲಾ ಅಬ್ದುಲ್ ಇಂದ ದೂರ ಆಗಿರಲ್ಲ. ಪ್ರತಿ ಸಲ ಅಬ್ದುಲ್ ಕೋರ್ಟ್ಗೆ ಹೋದಾಗಲೂ ಅಲ್ಲಿಗೆ ಕಲಾ ಬಂದಿರ್ತಾಳೆ. ಅಬ್ದುಲ್ ಕೋರ್ಟ್ ಇಂದ ಹೋಗುವಾಗ ಕಲಾಗೆ ನೆಕ್ಸ್ಟ್ ಡೇಟ್ ಹೇಳಿ ಹೋಗ್ತಾ ಇರ್ತಾನೆ. ಇದನ್ನ ಇವಾಗ ಅಬ್ದುಲ್ ಕದೀರ್ಗೆ ಹೇಳ್ತಾನೆ. ಕದೀರ್ ಅದನ್ನ ಕೇಳಿ ಒಂದ್ ಸೆಕೆಂಡ್ ಶಾಕ್ ಆಗೋಗ್ತಾನೆ. ಅದನ್ನ ಮೇರಿಗೂ ಕೂಡ ಹೇಳ್ತಾನೆ. ಮೇರಿ ಕದೀರ್ಗೆ ನಾಳೆ ಕಲಾ ಕೋರ್ಟ್ ಹತ್ರ ಬಂದ್ರೆ ಕಾಲ್ ಮಾಡ್ಕೊಡು, ನಾನು ಅವಳ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾಳೆ. ಮಾರನೇ ದಿನ ಕೈಗೆ ಬೇಡಿ ಹಾಕದೆ ಅಬ್ದುಲ್ನ ಕೋರ್ಟ್ ವರ್ಗೂ ಕರ್ಕೊಂಡು ಹೋಗ್ತಾರೆ. ಆದ್ರೆ ಕಲಾ ಬಂದಿರಲ್ಲ. ಈಚೆ ಸ್ವಲ್ಪ ಹೊತ್ತು ವೇಟ್ ಮಾಡ್ತಾರೆ, ಆದ್ರೆ ಕಲಾ ಬರಲ್ಲ. ಆಮೇಲೆ ಅಬ್ದುಲ್ನ ಒಳಗೆ ಕರ್ಕೊಂಡು ಹೋಗ್ತಾರೆ. ಕದೀರ್ ಹೋಗಿ ಅವರ ಪಾಸ್ಪೋರ್ಟ್ ಕೊಟ್ಟು ಬರ್ತಾನೆ. ಅವಾಗ ಕಲಾ ಬರ್ತಾಳೆ. ಕಲಾಗೆ ಕೋರ್ಟ್ ಒಳಗೆ ಬರೋಕೆ ಭಯ ಆಗ್ತಾ ಇರುತ್ತೆ. ಕದೀರ್ ಹೋಗಿ ಕಲಾನ ಕರ್ಕೊಂಡ್ ಬಂದು ಅಬ್ದುಲ್ ಜೊತೆ ಮಾತಾಡಿಸ್ತಾನೆ. ಇವಾಗ ಕದೀರ್ಗೆ ಅಬ್ದುಲ್ ಹೇಳಿದ ಕತೆ ನಿಜ ಅಂತ ಗೊತ್ತಾಗುತ್ತೆ. ಕದೀರ್ ಕಲಾಗೆ ಒಬ್ರು ಲಾಯರ್ನ ಇಟ್ಟು ಬೆಲ್ ತಗೊಳ್ಳೋದು ಅಲ್ವಾ ಅಂತಾನೆ. ಕಲಾ ಅದನ್ನು ಟ್ರೈ ಮಾಡಿರ್ತಾಳೆ. ಆದ್ರೆ ಅವಳ ಮಾವನಿಗೆ ಆ ವಿಷಯ ಗೊತ್ತಾಗಿ ಕಲಾಗೆ ಹೊಡೆದಿರ್ತಾನೆ. ಅದಕ್ಕೆ ಅವಳು ಅದನ್ನ ಕೈ ಬಿಟ್ಟಿರ್ತಾಳೆ. ಅಬ್ದುಲ್ 5 ವರ್ಷದಿಂದ ವಿಚಾರಣಾ ಕೈದಿಯಾಗಿ ಇರ್ತಾನೆ. ಅವನಿಗೆ ಲಾಯರ್ ಇಲ್ಲ ಅಂದ್ರೆ ಸಾಯೋವರೆಗೂ ಇದೇ ಗತಿ ಅಂತ ಹೇಳಿ ಕದೀರ್ ಅಬ್ದುಲ್ಗೆ ಜಡ್ಜ್ ಮುಂದೆ ತಪ್ಪೊಪ್ಕೊಂಡು ಎಲ್ಲ ನಿಜ ಹೇಳು, ಶಿಕ್ಷೆ ಅನುಭವಿಸಿ ಈಚೆ ಒಂದು ಒಳ್ಳೆ ಲೈಫ್ ಲೀಡ್ ಮಾಡಬಹುದು ಅಂತ ಹೇಳ್ತಾನೆ. ಅದಕ್ಕೆ ಅಬ್ದುಲ್ ಒಪ್ಕೋತಾನೆ. ಆದ್ರೆ ಜಡ್ಜ್ ಲಂಚ್ ಆದ್ಮೇಲೆ ಲಾಂಗ್ ಎಸ್ಕಾರ್ಟ್ ಗಳನ್ನ ಅವರ ಚೇಂಬರ್ಗೆ ಬರೋಕೆ ಹೇಳ್ತಾರೆ. ಅಂದ್ರೆ ಕೈದಿಗಳನ್ನ ಒಳಗೆ ಬಿಡಲ್ಲ. ಎಸ್ಕಾರ್ಟ್ ಆಫೀಸರ್ಗಳು ಹೋಗಿ ನೆಕ್ಸ್ಟ್ ಡೇಟ್ ಬರ್ಸ್ಕೊಂಡ್ ಬರೋದು ಅಷ್ಟೇ. ಆದ್ರೆ ಕದೀರ್ ಧೈರ್ಯ ಮಾಡಿ ಚೇಂಬರ್ ಒಳಗೆ ಅಬ್ದುಲ್ ಮತ್ತೆ ಕಲಾನ ಕಳಿಸೇ ಬಿಡ್ತಾನೆ. ಜಡ್ಜ್ ಒಳ್ಳೆಯವನೇ ಆಗಿರ್ತಾನೆ. ಅವರು ಕೇಸ್ ಫೈಲ್ ಎಲ್ಲ ಚೆಕ್ ಮಾಡ್ತಾರೆ.
ಆಮೇಲೆ ಕದೀರ್ನ ಕರೆದು ಜಡ್ಜೆ ದುಡ್ಡು ಕೊಟ್ಟು ಇಬ್ರಿಗೂ ಬಿರಿಯಾನಿ ಕೊಡಿಸ್ಕೊಂಡು ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಈಚೆ ಬಂದಾಗ ಅಬ್ದುಲ್ ಮತ್ತೆ ಕಲಾ ಕದೀರ್ ಕಾಲಿಗೆ ಬೀಳ್ತಾರೆ. ಯಾಕಂದ್ರೆ ಇವಾಗ ಜಡ್ಜ್ ನೆಕ್ಸ್ಟ್ ಇಯರಿಂಗ್ ಅಲ್ಲಿ ಅಬ್ದುಲ್ನ ರಿಲೀಸ್ ಮಾಡೋದಾಗಿ ಹೇಳಿರ್ತಾರೆ. ಅದಕ್ಕೆ ಇದನ್ನ ಕೇಳಿ ಕದೀರ್ಗೆ ಖುಷಿ ಆಗುತ್ತೆ. ಈ ಒಳ್ಳೆ ಸುದ್ದಿ ಕೇಳಿದ್ಕೆ ಕಲಾ ಪಕ್ಕದಲ್ಲಿ ಇರೋ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅಬ್ದುಲ್ನ ಕರ್ಕೊಂಡು ಆ ದೇವಸ್ಥಾನಕ್ಕೆ ಹೋಗ್ತಾಳೆ. ಅಲ್ಲಿಂದ ಅವ್ರ ಜೊತೆನೆ ತಿರುಚಿವರೆಗೂ ಬರ್ತಾಳೆ. ಅಲ್ಲಿಂದ ಕಲಾ ಖುಷಿಯಲ್ಲಿ ಮನೆಗೆ ಹೋಗ್ತಾಳೆ. ಅಬ್ದುಲ್ ಕದೀರ್ಗೆ ಇವಾಗ ಬೇಡಿ ಹಾಕಿ ಅಂತಾನೆ. ಆದ್ರೆ ಕದೀರ್ ಇವಾಗ್ಲೂ ಬೇಡಿ ಹಾಕಲ್ಲ. ಅಬ್ದುಲ್ ವಾಪಸ್ ಜೈಲಿಗೆ ಹೋಗುವಾಗ ನೆಕ್ಸ್ಟ್ ಎಸ್ಕಾರ್ಟ್ಗೂ ನೀವೇ ಬನ್ನಿ ಅಂತ ಕದೀರ್ಗೆ ಹೇಳ್ತಾನೆ. ಆದ್ರೆ ನೆಕ್ಸ್ಟ್ ಎಸ್ಕಾರ್ಟ್ ದಿನವೇ ಎನ್ಕ್ವೈರಿ ಹಾಕಿರ್ತಾರೆ. ಒಂದ್ ಕಡೆ ಕದೀರ್ ಜೊತೆ ಕೆಲಸ ಮಾಡೋರು, ಇನ್ನೊಂದ್ ಕಡೆ ಅಬ್ದುಲ್ ಮತ್ತೆ ಕಲಾ. ಕದೀರ್ ಯೋಚನೆ ಮಾಡಿ ಎನ್ಕ್ವೈರಿ ಮುಗಿಸ್ಕೊಂಡು ಡೈರೆಕ್ಟ್ ಕೋರ್ಟ್ಗೆ ಹೋಗೋಣ ಅಂತ ಅನ್ಕೋತಾನೆ. ಅಬ್ದುಲ್ ಎಸ್ಕಾರ್ಟ್ಗೆ ಕದೀರ್ ಅವನ ಫ್ರೆಂಡ್ ದೇವ್ನ ಕಳಿಸ್ತಾನೆ. ಆದ್ರೆ ಇನ್ನಿಬ್ರು ಆಫೀಸರ್ ದೇವ್ ಮಾತನ್ನ ಕೇಳ್ತಾ ಇರಲ್ಲ. ಅಬ್ದುಲ್ನ ಶಿವಗಂಗೈ ಕೋರ್ಟ್ಗೆ ಕರ್ಕೊಂಡು ಹೋಗೋಕೆ ಬಸ್ ಹತ್ತಿಸ್ತಾರೆ. ಈ ಕಡೆ ಕಲಾ ಅಕ್ಕ ಕಲಾಗೆ ಚಿನ್ನ ದುಡ್ಡು ಎಲ್ಲ ಕೊಟ್ಟು ಅಬ್ದುಲ್ ರಿಲೀಸ್ ಆದ್ಮೇಲೆ ಅವನ ಜೊತೆ ಓಡೋಗೋಕೆ ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಕಲಾ ಮಾವ ಬಂದು ಅದನ್ನೆಲ್ಲ ಕೇಳಿಸ್ಕೊಂಡು ಇಬ್ರಿಗೂ ಹೊಡಿತಾ ಇರ್ತಾನೆ. ಕಲಾ ಅಕ್ಕ ಮನೆ ಈಚೆ ಬಂದು ಜನ ಎಲ್ಲಾರನ್ನೂ ಸೇರಿಸ್ತಾಳೆ. ಹೇಗೋ ಕಲಾ ಬಚಾವ್ ಆಗ್ತಾಳೆ. ಆದ್ರೆ ಮಾರನೇ ದಿನ ಕಲಾ ಕೋರ್ಟ್ ಹತ್ರ ಬಂದಿರಲ್ಲ. ಅಬ್ದುಲ್ನ ದೇವ್ ಮತ್ತೆ ಇನ್ನಿಬ್ರು ಕೋರ್ಟ್ಗೆ ಕರ್ಕೊಂಡ್ ಬರ್ತಾರೆ. ಆದ್ರೆ ಇವಾಗ ಜಡ್ಜ್ ಚೇಂಜ್ ಆಗೋಗಿರ್ತಾರೆ. ಕದೀರ್ ಕೂಡ ಇನ್ನು ಕೋರ್ಟ್ ಹತ್ರ ಬಂದಿರಲ್ಲ. ಆ ಜಡ್ಜ್ ಡೈರೆಕ್ಟ್ ನೆಕ್ಸ್ಟ್ ಡೇಟ್ ಕೊಟ್ಬಿಡ್ತಾರೆ. ಅಬ್ದುಲ್ ಆ ಜಡ್ಜ್ ರಿಲೀಸ್ ಮಾಡ್ತೀವಿ ಅಂದಿದ್ರು ಅಂತ ಹೇಳಿದ್ರು. ಈ ಜಡ್ಜ್ ಅಬ್ದುಲ್ ಮಾತನ್ನ ಕೇಳಲ್ಲ. ನೆಕ್ಸ್ಟ್ ಡೇಟ್ ಕೊಟ್ಟು ಹೊರಗಡೆ ಕಳಿಸೇ ಬಿಡ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಕದೀರ್ ಬರ್ತಾನೆ. ಅವನು ಜಡ್ಜ್ ಹತ್ರ ಹೋಗಿ ಎಕ್ಸ್ಪ್ಲೈನ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಕದೀರ್ ಸಿವಿಲ್ ಡ್ರೆಸ್ ಅಲ್ಲಿ ಇರ್ತಾನೆ. ಅದಕ್ಕೆ ಪಾಸ್ಪೋರ್ಟ್ ಕೇಳ್ತಾರೆ. ಅದ್ರಲ್ಲಿ ಕದೀರ್ ಹೆಸರು ಇರಲ್ಲ. ಅದಕ್ಕೆ ಜಡ್ಜ್ ಕದೀರ್ಗೆ ಬೈದು ನಿಮ್ಮೇಲೆನೆ ಎನ್ಕ್ವೈರಿ ಆಗ್ತೀನಿ ಅಂತ ಹೇಳಿ ಈಚೆ ಕಳಿಸ್ತಾರೆ. ಕದೀರ್ ಅಬ್ದುಲ್ನ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾನೆ. ಆಮೇಲೆ ಕಾಲ್ ಬಂತು ಅಂತ ಸೈಡ್ಗೆ ಮಾತಾಡೋಕೆ ಹೋಗ್ತಾನೆ. ಅಬ್ದುಲ್ ತಪ್ಪಿಸ್ಕೊಂಡು ಓಡೋಗ್ತಾನೆ. 4 ಜನರು ಅಬ್ದುಲ್ನ ಹಿಡಿಯೋಕೆ ಓಡೋಗ್ತಾರೆ. ಅಬ್ದುಲ್ ದೇವ್ ಮಾತನ್ನ ಕೇಳದ ಆ ಇಬ್ಬರ ಕೈಲಿ ತಗಲಾಕೊಳ್ತಾನೆ. ಅವರು ಅಬ್ದುಲ್ಗೆ ಚೆನ್ನಾಗಿ ಹೊಡಿತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಕದೀರ್ ಬಂದು ಅವರಿಗೆ ಬೈದು ಅಬ್ದುಲ್ನ ಬಿಡಿಸ್ತಾನೆ. ಅದೇ ಟೈಮ್ಗೆ ಆಪೋಸಿಟ್ ರೋಡ್ ಅಲ್ಲಿ ಕಲಾ ಕೋರ್ಟ್ ಹತ್ರ ಬಸ್ ಅಲ್ಲಿ ಹೋಗ್ತಾ ಇರ್ತಾಳೆ. ಅಬ್ದುಲ್ನ ನೋಡಿ ಅಲ್ಲೇ ಬಸ್ ನಿಲ್ಸಿ ಅಬ್ದುಲ್ ಕಡೆ ಓಡ್ ಬರ್ತಾ ಇರ್ತಾಳೆ. ಆದ್ರೆ ಒಂದು ಬಸ್ಗೆ ಸಿಕ್ಕಾಕೋಬಿಡ್ತಾಳೆ. ಅಷ್ಟೇ ಕಲಾ ಸತ್ತೋಗ್ತಾಳೆ. ಅಬ್ದುಲ್ ಅಂತೂ ಜೋರಾಗಿ ಅಳೋಕೆ ಶುರು ಮಾಡ್ತಾನೆ. ಕದೀರ್ ಅಬ್ದುಲ್ನ ಕರ್ಕೊಂಡು ಹೋಗೋಕೆ ಹೇಳಿ ಅವನು ಆ ಬಸ್ ಹತ್ರ ಹೋಗಿ ಕೂತ್ಕೋತಾನೆ. ಅವನಿಗೆ ಬಸ್ ಕೆಳಗೆ ಸಿಕ್ಕಿರೋ ಕಲಾನ ನೋಡೋಕು ಭಯ ಆಗ್ತಾ ಇರುತ್ತೆ. ಇಲ್ಲಿಗೆ ಸೀನ್ ಕಟ್ ಆದ್ರೆ ಕತೆ ಕೆಲವು ದಿನಗಳ ಮುಂದಕ್ಕೆ ಹೋಗುತ್ತೆ. ಕದೀರ್ ಅಬ್ದುಲ್ನ ನೋಡೋಕೆ ಹೋಗ್ತಾನೆ. ಅಬ್ದುಲ್ ಅಂತೂ ಕದೀರ್ನ ನೋಡಿ ಅಳೋಕೆ ಶುರು ಮಾಡ್ತಾನೆ. ಅವಾಗ ನೋಡಿದ್ರೆ ಹಿಂದೆಯಿಂದ ಕಲಾ ಬರ್ತಾಳೆ. ಅಂದ್ರೆ ಕಲಾಗೆ ಆಕ್ಸಿಡೆಂಟ್ ಆದಾಗ ಅವಳು ಚಕ್ರಕ್ಕೆ ಸಿಕ್ಕಿರಲ್ಲ, ಬಸ್ ಅಡಿನೇ ಇರ್ತಾಳೆ. ಕೈ ತರ್ಚ್ಕೊಂಡಿರುತ್ತೆ ಅಷ್ಟೇ, ಬದುಕೆ ಇರ್ತಾಳೆ. ಕಡೆಗೆ ಕಲಾ ಮತ್ತೆ ಅಬ್ದುಲ್ ಒಂದಾಗ್ತಾರೆ. ಈ ಕಥೆಯನ್ನೆಲ್ಲ ಇವಾಗ ಕದೀರ್ ಪೊಲೀಸ್ ಟ್ರೈನಿಂಗ್ ತಗೋತಾ ಇರೋರ್ಗೆ ಹೇಳ್ತಾ ಇರ್ತಾನೆ. ಅವರು ಅಬ್ದುಲ್ ಜೈಲಿಂದ ವಾಪಸ್ ಬಂದ ಅಂತ ಕೇಳ್ತಾರೆ. ಕದೀರ್ ನಾನು ಮತ್ತೆ ನನ್ನ ಹೆಂಡತಿ ಅವನ್ನ ಜೈಲಿಂದ ಬಿಡಿಸಿದ್ವಿ. ಇವಾಗ ಅವನು ಮತ್ತೆ ಕಲಾ ಜೊತೆಯಾಗಿ ಖುಷಿಯಾಗಿದ್ದಾರೆ. ನೀವು ಅಷ್ಟೇ ಟ್ರೈನಿಂಗ್ ಮುಗಿದ್ಮೇಲೆ ನಿಮ್ಮ ಹತ್ರ ಈ ರೀತಿ ಯಾರಾದ್ರೂ ಸಹಾಯ ಕೇಳಿದ್ರೆ ನಿಮ್ ಕೈಲಿ ಏನಾಗುತ್ತೋ ಆ ಸಹಾಯ ಮಾಡಿ. ಆದ್ರಿಂದ ಅವ್ರ ಜೀವನಾನೇ ಚೇಂಜ್ ಆಗುತ್ತೆ ಅಂತ ಹೇಳ್ತಾನೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೇನ್ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.